ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಶನಿವಾಸರದಲ್ಲಿ. ಇವತ್ತಿನ ತಿಥಿ ಅಷ್ಟಮಿ. ಇವತ್ತಿನ ನಕ್ಷತ್ರೆ ಮಖಾ ನಕ್ಷತ್ರೆ. ಶನಿವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆ ಕಾಣುವಂಥದ್ದು. ವೃದ್ಧಾಪ್ಯದಲ್ಲಿ ಸ್ತ್ರೀಯರಿರುವಂಥವರು ಮೇಷರಾಶಿ ಮೇಷಲಗ್ನದಲ್ಲಿರುವಂಥವರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಸಹ ನೋಡುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಾಫಲ್ಯತೆ ಕಾಣುವಂಥದ್ದು. ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನವನ್ನು ಸಹ ನೋಡುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಹಲವು ದಿನಗಳಿಂದ ಕಾಡುತ್ತಿದ್ದಂತಹ ತೊಂದರೆ ತಾಪತ್ರೆಗಳು ಯಾವುದೇ ಇದ್ರೂ ಅದರಿಂದ ನೀವು ಹೊರಬರುವಂಥ ದಿನಮಾನವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಹ ನೋಡುವಂಥದ್ದು. ನಿಂತಿರುವಂತಹ ಸ್ಥಗಿತಗೊಂಡಿರುವಂತಹ ಕೆಲಸ ಕಾರ್ಯಗಳು ಮತ್ತೆ ಮರು ಚಾಲನೆ ನೀಡುವಂತಹ ಒಂದಷ್ಟು ಶುಭ ದಿವಸ ಅಂತಲೇ ಹೇಳುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ನೀವು ಮತ್ತೆ ಬೇರೆ ಕಡೆ ವಿಸ್ತರಿಸಲು ಶುಭ ದಿವಸವಾಗಿರುತ್ತೆ. ನೂತನ ಬಂಡವಾಳ ಹೂಡಿಕೆ ಮಾಡಲು ಕೂಡ ಸಕಾಲವಾಗಿರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಮಾನಸಿಕವಾಗಿ ಒಂದಿಷ್ಟು ಉದ್ವಿಗ್ನ ಆಗುವಂಥದ್ದು, ಒಂದಿಷ್ಟು ಬೇಜಾರಾಗಿರುವಂಥದ್ದು, ಒಂದಿಷ್ಟು ಕೋಪಗೊಳ್ಳುವಂತಹ ದಿನಮಾನವಾಗಿರುತ್ತೆ. ಹಾಗಾಗಿ ಯಾವುದೇ ಕಡೆಯಲ್ಲಿಯೂ ಯಾವುದೇ ವಿಚಾರದಲ್ಲಿಯೂ ಒಂದಿಷ್ಟು ಅತ್ಯುತ್ತಮ ಗಮನ ಕೊಟ್ಟು ಮಾತನಾಡೋದು ಒಳಿತು. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಹಿನ್ನಡೆ ಆಗುವಂಥದ್ದು. ಜೊತೆಗೆ ಆಸ್ತಿ ವಿವಾದಗಳು ಯಾವುದೇ ಇದ್ರೂ ಅದೊಂದಿಷ್ಟು ಉಲ್ಬಣ ತಾರಕಕ್ಕೇರುವಂತಹ ಸಾಧ್ಯತೆಗಳಿರುತ್ತೆ. ಮಾತು ಕಡೆ ಸ್ವಲ್ಪ ಗಮನ ಇರಬೇಕು. ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನು ಕಳೆದುಕೊಳ್ಳುವ ದಿನಮಾನವಾಗಿರುತ್ತೆ. ಪ್ರಮುಖ ವಿಚಾರಗಳಲ್ಲಿ ಜೊತೆಗೆ ಬಂಧು ಮಿತ್ರರಲ್ಲಿ ವಿರೋಧಗಳು ಯಾವುದಾರ ಇದ್ರೆ ಮತ್ತೆ ಅದು ಇನ್ನಷ್ಟು ದುಪ್ಪಟ್ಟಾಗುವಂಥದ್ದು. ಎಚ್ಚರಿಕೆಯಿಂದ ಇರತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಮಿತ್ರರಿಗೆ ಒಂದಿಷ್ಟು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳೇನಾರಿದ್ದರೆ ಒಂದಿಷ್ಟು ದೂರವಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಯೋಜನೆಗೆ ತಕ್ಕಂತೆ ಲಾಭಗಳನ್ನು ಸಹ ನೋಡುವಂಥದ್ದು. ಜೊತೆಗೆ ಹಠಾತ್ ಪ್ರಯಾಣದಿಂದ ಒಂದಿಷ್ಟು ಲಾಭಗಳನ್ನು ಸಹ ನೋಡುವಂಥದ್ದು. ನಿರೀಕ್ಷೆಗೆ ಮೀರಿದ ನಿಮ್ಮ ಒಂದು ದೀರ್ಘಕಾಲದ ಸಮಸ್ಯೆಗಳು ಯಾವುದೇ ಇದ್ದರೂ, ಇವತ್ತು ನಾಳೆ ನಾಡ್ದು ಆಗುವಂಥ ಸಮಸ್ಯೆಗಳು ಯಾವುದೇ ಇದ್ದರೂ ಆ ಎಲ್ಲ ಕೆಲಸಗಳಲ್ಲೂ ನಿಮಗೆ ಸಾಫಲ್ಯತೆಯನ್ನು ಸಹ ನೋಡುವಂಥದ್ದು. ಉತ್ತಮ ದಿವಸ ಅಂತಲೇ ಹೇಳುವಂಥದ್ದು. ನೂತನ ವ್ಯವಹಾರಗಳಿಗೆ ಶುಭ ಕಾಲವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನವಗ್ರಹ ದೇವಾಲಯ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಬಂಧು ಮಿತ್ರರಿಗೆ ಇದ್ದಂಥ ಸಮಸ್ಯೆಗಳು ಒಂದಿಷ್ಟು ಹೆಚ್ಚಾಗುವಂಥದ್ದು. ಸೂಚನೆಗಳು ಸಹ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಅನಗತ್ಯ ಅಪನಿಂದನೆಗಳಿಗೆ ನಿಮಗೊಂದಿಷ್ಟು ಅಪನಿಂದನೆ ಮಾಡುವಂಥ ಸಂಖ್ಯೆಗಳು ಹೆಚ್ಚಾಗುವಂಥದ್ದು. ವಿರೋಧಗಳು ಹೆಚ್ಚಾಗುವಂಥದ್ದು. ವಿರೋಧಿಗಳು ಹೆಚ್ಚಾಗುವಂಥದ್ದು. ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಉಂಟಾಗುವ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಧನ ನಷ್ಟವಾಗುವ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಇವತ್ತಿನ ದಿವಸ ನೆಮ್ಮದಿಯನ್ನು ಸಹ ಕಳೆದುಕೊಳ್ತೀರಿ. ನಿಮ್ಮಿಂದ ಅತಿ ಆಸೆ, ಅತಿ ಆತುರ, ಅತಿ ಒಂದಷ್ಟು ಮಾತುಗಳಿಂದ ಮುಂಜಾಗ್ರತೆಯಿಂದ ಇರತಕ್ಕದ್ದು. ರೈತಾಪಿ ವರ್ಗದವರಿಗೆ ಶುಭ ದಿವಸವಾಗಿರುತ್ತೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನಿಶ್ಚರ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ.
ಕನ್ಯಾ ರಾಶಿಯವರಿಗೆ ಕೈಗಾರಿಕಾ ಉದ್ಯಮಿಗಳಿಗೆ, ಚರ್ಮ ಉದ್ಯಮಿಗಳಿಗೆ, ಜೊತೆಗೆ ಆಮದು ರಫ್ತು ನಡೆಸುವಂತಹವರಿಗೆ, ಯಾರು ವ್ಯವಹಾರ ಮಾಡ್ತಿರ್ತೀರಿ ಅವ್ರಿಗೆ ಉತ್ತಮ ಲಾಭವಾಗಿರುತ್ತೆ. ನೂತನ ವ್ಯವಹಾರಗಳನ್ನು ಆರಂಭ ಮಾಡೋದಕ್ಕೆ ಸಕಾಲ ಅಂತಲೇ ಸಹ ಹೇಳುವಂಥದ್ದು. ನೂತನ ವಸ್ತುಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಅತ್ಯಂತ ಶುಭ ಕಾಲವಾಗಿರುತ್ತೆ. ಅತ್ಯಂತ ಸಂತಸಮಯ ದಿನವನವಾಗಿ ನೋಡುವಂಥದ್ದು ಕನ್ಯಾ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಮನೆಯಲ್ಲಿ ಶುಭ ರೀತಿಯ ಒಂದಿಷ್ಟು ಬದಲಾವಣೆಗಳನ್ನು ಸಹ ನೋಡುವಂಥದ್ದು. ಬಂಧು ಮಿತ್ರರೊಂದಿಗೆ ಇದ್ದಂತಹ ಒಂದಿಷ್ಟು ಆರ್ಥಿಕ ಸಮಸ್ಯೆಗಳು ಯಾವುದೇ ಇದ್ದರೆ ನೀವು ಸಹಾಯ ಮಾಡುವಂಥದ್ದು, ನಿಮಗೆ ಸಹಾಯ ಮಾಡುವಂಥವರು ಕೂಡ ನಿಮಗೆ ಇವತ್ತು ಭೇಟಿ ಮಾಡುವಂಥದ್ದು. ಆಭರಣಗಳು ಮತ್ತು ರತ್ನಗಳ ಮಾರಾಟಗಾರರು ಯಾರಿರ್ತೀರಿ ಅವ್ರಿಗೆ ಶುಭ ದಿವಸ ಅಂತಲೇ ಹೇಳುವಂಥದ್ದು. ಜವಳಿ ವ್ಯಾಪಾರಿಗಳಿಗೆ ಉತ್ತಮ ಲಾಭದ ದಿನಮಾನವಾಗಿ ನೋಡುವಂಥದ್ದು. ದಾಂಪತ್ಯ ಕಲಹಗಳೇನಾರ ಇದ್ದರೆ ಎಲ್ಲ ನಿವಾರಣೆ ಆಗುವಂಥದ್ದು. ರೈತಾಪಿ ವರ್ಗದವರಿಗೆ, ಭೂ ವ್ಯವಹಾರದವರಿಗೆ ಅತ್ಯುತ್ತಮ ದ್ವಿಗುಣ ಲಾಭ ಅಂತಲೂ ಹೇಳ್ಬೋದು. ಮಧ್ಯಾಹ್ನದ ನಂತರದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು, ಅವಘಡಗಳು ಸಂಭವಿಸುವ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶಿವಾಲಯ ದರ್ಶನ, ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಚೇತರಿಕೆ ಕಂಡುವಂಥದ್ದು. ಯಾವುದರ ಸಾಲಗಳಿದ್ದರೆ, ಋಣಾತ್ಮಕಗಳಿದ್ದರೆ ನಿಮಗೆ ಲಾಭದ ಮೂಲಕ ದಿನಮಾನವಾಗಿರುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗುವ ಶುಭ ದಿನವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಸಕಾಲ ಪರಿಪೂರ್ಣವಾಗಿರುವಂಥದ್ದು. ಧನಹಾನಿಗಳೇನಾರು ಇದ್ದರೆ ಅದರಿಂದ ನೀವು ತಪ್ಪಿಸಿಕೊಳ್ಳುವಂತಹ ಒಂದಿಷ್ಟು ಬುದ್ಧಿವಂತಿಕೆಗಳು ನಿಮ್ಮಲ್ಲಿ ಬರುವಂಥದ್ದು. ಮನೆಯ ಒಳಗಡೆ ಮತ್ತು ಹೊರಗಡೆ ಶಾಂತಿಯುತ ನೆಮ್ಮದಿ ದಿನವನ್ನು ಸಹ ನೋಡುವಂಥದ್ದು. ಹೈನುಗಾರಿಕೆ ಮಾಡುವವರು ಎಚ್ಚರಿಕೆ ಇರತಕ್ಕದ್ದು. ಮಧ್ಯವರ್ತಿಗಳು ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಸಹ ಕಂಡುಬರುತ್ತೆ. ಹಣಕಾಸಿನ ಕ್ರೋಢೀಕರಣವಾಗುವಂಥ ಶುಭ ದಿವಸವಾಗಿರುತ್ತೆ. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ, ಒಂದಿಷ್ಟು ಉಪಕರಣಗಳನ್ನು ತಯಾರಿ ಮಾಡುವಂಥವರಿಗೆ ಒಂದಿಷ್ಟು ಲಾಭದ ದಿನಮಾನವಾಗಿರುತ್ತೆ. ಆಹಾರ ಪದಾರ್ಥಗಳ ಮಾರಾಟಗಾರರಿಗೂ ಉತ್ತಮ ಲಾಭಗಳಾಗಿರುತ್ತೆ. ಮತ್ತು ಸ್ತ್ರೀಯರಿಗೆ, ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ಪತ್ನಿಯರಿಗೆ ಆಗಿರ್ಬೋದು, ಪಿತ್ರಾಜಿತ್ಯ ಆಸ್ತಿ ಪಾಲು ಕೂಡ ಸಿಗುವಂಥ ಶುಭ ದಿವಸವಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಸಾಧನೆ ಮಾಡುವಂಥದ್ದು. ಸರ್ಕಾರಿ ಉದ್ಯೋಗಗಳಿಗೆ ಪದನೋತ್ಪತ್ತಿ ಸಿಗುವಂತಹ ಶುಭ ದಿವಸವಾಗಿರುತ್ತೆ. ವರ್ಗಾವಣೆ, ವೇತನ ಹೆಚ್ಚಾಗುವಂಥದ್ದು. ನೀವು ಯಾರೋ ಬೇರೆ ಕಡೆ ಹೋಗಬೇಕು ಅಂದರೆ ವರ್ಗಾವಣೆ ಆಗುವಂಥ ಶುಭ ದಿವಸವಾಗಿರುತ್ತೆ. ನೀವು ಬರುವ ಸಂಬಳಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ನೂತನ ವಾಹನಗಳನ್ನು ಖರೀದಿ ಮಾಡುವ ಶುಭ ಯೋಗ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಶಾಂತಿ, ನೆಮ್ಮದಿಯ ವಾತಾವರಣ ಕೂಡ ನೋಡುವಂಥದ್ದು ಮಕರ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಅನಗತ್ಯವಾದಂತಹ ಮಾನಸಿಕ ಹಿಂಸೆ, ಯಾತನೆಗಳಿಗೆ ನೀವು ಗುರಿಯಾಗುವಂಥದ್ದು. ದೈಹಿಕ ಆರೋಗ್ಯ ಒಂದಿಷ್ಟು ಕೆಡುವ ಸಂಭವಗಳಿರುತ್ತೆ. ಮಾನಸಿಕ ಸ್ಥಿತಿಗತಿಗಳಲ್ಲಿ ಒಂದಿಷ್ಟು ಏರಿಳಿತಗಳಾಗಿರುತ್ತೆ. ಜೊತೆಗೆ ಕುಟುಂಬ ಸದಸ್ಯರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಒಂದಿಷ್ಟು ಹೆಚ್ಚಾಗುವಂಥದ್ದು. ಹಾಗಾಗಿ ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಕುಂಭರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಕುಲದೇವತೆಗಳ ಅನುಷ್ಠಾನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಸಂಬಂಧಿಕರಿಂದ ವಿವಾದಗಳು ಬಗೆಹರಿಯುವಂಥ ಶುಭ ದಿವಸವಾಗಿರುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಹ ನೋಡಬಹುದು. ಜೊತೆಗೆ ಆಹಾರ ಪದಾರ್ಥಗಳು, ಸಿಹಿ ತಿನಿಸುಗಳ ತಯಾರಕರಿಗೆ ಮತ್ತು ಮಾರಾಟಗಾರರಿಗೆ ಉತ್ತಮ ವ್ಯಾಪಾರದಲ್ಲಿ ಒಂದಿಷ್ಟು ಏಳಿಗೆಯನ್ನು ಸಹ ನೋಡುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ದ್ವಿಗುಣ ಲಾಭ ಅಂತಲೇ ಹೇಳುವಂಥದ್ದು. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವಾಹನಗಳಲ್ಲಿ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರತಕ್ಕದ್ದು ಮೀನರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.